ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದಿ ಸಬ್ಸ್ಕ್ರೈಬರ್ಸ್. ಇವತ್ತು ನಮ್ಮೂರಲ್ಲಿ ದೇವಸ್ಥಾನ ಓಪನ್ ಇದೆ, ಅದಕ್ಕೋಸ್ಕರ ರೆಡಿ ಆಗಿರೋದು. ಆ್ಯಂಡ್ ಅನನ್ಯ ರೆಡಿಯಾಗಿದೆ, ಏನೋ ಹುಡುಕ್ತಾವಳೆ, ಅವಳು ಬರ್ತಾಳೆ. ಮಾರ್ನಿಂಗಿಂದ ಏನಾಯಿತು ಅನ್ನೋದನ್ನು ತೋರಿಸ್ತೀನಿ. ರೆಡಿ ಆಗೋದಕ್ಕಿಂತ ಮುಂಚೆ ಏನಾಯಿತು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ್ಯಂಡ್ ದೆನ್ ಬರ್ತಾಳೆ ಅವಳು ದಾಡಿ. ನಾವು ರೆಡಿ ಆಗಿದ್ದೀವಿ. ಎಲ್ಲ ಎತ್ತಿಡ್ತಾಳೆ. ಇಲ್ಲ ಬಾ. ಹೆಂಗೆ ಕಾಣಿಸ್ತಿದ್ದಾಳೆ ಗೈಸುಗಳು. ಅಲ್ಲ, ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಫ್ಯಾನ್ದು ಸೌಂಡ್ ಇದೆ. ಆಫ್ ಮಾಡಿದ್ಲು. ಎಸ್, ದಿಸ್ ಈಸ್ ಅವರ್ ಔಟ್ಫಿಟ್. ಬಿಕಾಸ್ ಅಲ್ಲಿಂದ ಮಲ್ಲಘಟ್ಟ ಕೆರೆ ಹತ್ರ ದೇವ್ರು ಹೋಗಿದೆ. ಇಲ್ಲಿ ಊರಿನ ದೇವರು ನಮ್ಮದು ಮಂದೇವರು ತೊಂದ್ರಮ್ಮ ಅಂತ. ತೊಂದ್ರಮ್ಮ ಹಳ್ಳಿ ಮೈಸೂರು ತಂದ್ರಮ್ಮ, ದೇವಿರಮ್ಮ ಅಂತ ಅದ್ರ ಹೆಸರಿರೋದಾಯ್ತಾ. ಊರ ಹೆಸರಿಟ್ಟು ಕರೀತಾರೆ. ಆ ದೇವರು ಡೈರೆಕ್ಟ್ ಅಲ್ಲಿ ಮಲ್ಲಘಟ್ಟ ಕೆರೆ ಹತ್ರ ಬಂದಿರುತ್ತೆ. ಈಗ ಅಲ್ಲಿಂದ ನಾವು ಊರವರೆಲ್ಲ ಇಲ್ಲಿ ಹೋಗ್ತೇವೆ. ಅಲ್ಲಿ ಕುಂಭ, ಕಲಸ, ಬಿನ್ಗೆ ಎಲ್ಲ ಒರೆಸ್ಕೊಂಡು ದೇವರು ಕರ್ಕೊಂಡು ಬರ್ತೀವಿ. ಐ ವಿಲ್ ಡೂ ವ್ಲಾಗ್, ಬಟ್ ಮಾತಾಡೋಕ್ಕಾಗಲ್ಲ. ಬಟ್ ಎಲ್ಲಾದರೂ ಕ್ಯಾಪ್ಚರ್ ಮಾಡಿ ವಿಡಿಯೋಸ್ ಹಾಕ್ತೀನಿ. ಅಲ್ಲಿ ಮಾತಾಡಿದ್ರು ನಿಮಗೆ ಕೇಳಿಸಲ್ಲ, ಬಿಕಾಸ್ ಪಟಾಕಿ ಸೌಂಡು ಮತ್ತು ಅದು ಓಲ್ಗದ್ದು ಟಮಟೆದಿದ್ರದ್ದೆಲ್ಲ ಸೌಂಡ್ ಇರೋದ್ರಿಂದ ಏನು ಕೇಳಿಸಲ್ಲ. ಕಮ್ ಲೆಟ್ಸ್ ಗೋ. ಇವತ್ತು ಯಾರು ಬರ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಎಷ್ಟು ನಾವು ತಿಂಡಿ ತಿನ್ನೋಕೆ ಬಂದಿದ್ದೀವಿ. ನಮ್ಮ ಪುಣ್ಯ ಇಲ್ಲ ಗೊತ್ತಾಗ. ಅಲ್ಲಡಲ್ಲ ರೆಡಿ ಆಗ್ತಿರೋದು ನೋಡಿ ಗೈಸಲ್ಲಿ. ಕುಂಭ ಬರ್ತಾಳಂತೆ. ಇದೆಲ್ಲ ಎತ್ಕೊ ಬಂದವಳೆ ನಿಂಗೆ ರೆಡಿ ಮಾಡಿಸ್ಕೊಳಕ್ಕೆ. ಮ್ಯಾಚಿಂಗ್ ಬಳೆ, ಕ್ಲಿಪ್ಪು, ಸ್ಟಿಕ್ಕರು, ಡ್ರೆಸ್ಸು. ದೇವ್ರು ಬಂದರೆ ಫುಲ್ ಕಂಟೆಂಟ್ ಪುಣ್ಯಂದು. ಡ್ರೆಸ್ ಚೆನ್ನಾಗೈತೆ. ಸ್ವಲ್ಪ ಫಿಟ್ಟಿಂಗ್ ಚೂರು ಲೂಸ್ ಆಗೈತೆ. ಹುಡುಗಿ ಅದಕ್ಕೆ ಈಗ ಸರಿ ಮಾಡ್ತಾ ಇದ್ದೀವಿ. ಸರಿ ಆಯ್ತು. ಬೇಗ ಬೆಳಿ, ಸರಿ ಆಯ್ತದೆ. ಯಾರೋ ಒಬ್ರು ಇಟ್ಕೊಳ್ಳಿ ಬಿಡು ಅಂತ. ಹಂಗಾರೆ ನಿಂಗೆ ನಲೆ ಫಿಕ್ಸ್ ಆಗ್ಬಿಟ್ಟಿದ್ಯಾ ಅನ್ನೋ ದೇವ್ರು ಬರುತ್ತೆ ಅಂತ. ಚೌಲಿ ಬೇಡವಂತೆ. ಅವಳು ಹೋಗಿ ಓಲೆ ಜುಮ್ಕಿ ಮಾಟಿ ಇಸ್ಕೊತಾಳಂತೆ. ಇಲ್ಲಿ ನಮ್ಮ ಪುಣ್ಯನ್ ಹೇರ್ ಸ್ಟೈಲ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಕ್ಯೂಟ್ ಆಗೈತು ಒಂಥರ. ರೆಡಿ ಆಗಿಲ್ಲ ಇನ್ನ, ಫೇಸ್ಗೇನು ಆಗಿಲ್ಲ. ಹೇರ್ ಸ್ಟೈಲ್ ಒಂದು ಮುಗ್ದೈತೆ. ಫುಲ್ ಹಾಕು. ದೇವ್ರಿಗಿವ್ರು ಬಂದ್ರ ಮೇಲೆ ಎಲ್ಲ ಬಿಚ್ಕೊಂಡು ಹೋಯ್ತು. ಇವಾಗ ಮಲ್ಲಘಟ್ಟ ಕೆರೆ ಹತ್ರದಿಂದ ಕುಂಭ ಹೊತ್ಕೊಂಡ್ ಬರೋದು. ನೋವಾಗುತ್ತೆ ಅಂತ ಬಿಚ್ಚಿ ಆಮೇಲೆ. ಇಲ್ಲ ಬಿಡು, ಅವಳು ನೋವಾದ್ರೂ ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ಕೊಳಲ್ಲ, ಹಂಗೆ ಇರ್ತಾಳೆ. ಕೇಳೆ ಇವಾಗ ಮನೆ ಕಡೋದೇ ಇಲ್ಲ, ಹಂಗೆ ಕುತ್ಕೊತಾಳೆ ಹೋಯ್ತದೆ ಅಂತ. ಚೆನ್ನಾಗಿ ಕಾಣಿಸ್ತೈತೆ, ಕ್ಯೂಟಾಗಿದೆ ತಪ್ಪಕ್ಕೆ. ಡ್ರೆಸ್ಸಿಂದ ಇದ್ ನೋಡಿ ಗೈಸ್, ಇಲ್ಲಿ ನೋಡಿ ಇವ್ರ ಸ್ಯಾರಿ. ಹಾಯ್, ಹೆಂಗ್ ರೆಡಿ ಆಗ ನೋಡಿ ಗೈಸ್ ಇವನು. ಸರ ಎಲ್ಲಿ ನಿಂದು? ತಗೋಬಾ. ಆಯ್ತು. ನಮ್ಮ ಪುಣ್ಯನ ಇವೆಲ್ಲ ಮೇಕಪ್ ತಗೊಬಂದವನ ತಡಿ. ಉಸಿರು ಬಿಡ್ತವನೆ. ಇದೇ ಸರ ತರಕ್ ಹೋಗಿದ್ದು. ಏನೈತದ್ರಿ? ಅಂಜನೇಯನಾ? ಇನ್ನೊಂದ್ ಸೈಡು ಏನಿದು ಗೊತ್ತಿಲ್ವಾ? ಇದೇ ಡ್ರೆಸ್ಸು ಹೊಸದು? ಎಲ್ಲ ಹೊಸ ಹೊಸ ಡ್ರೆಸ್ಸಸ್. ಈಗ ಅವಳು ರೆಡಿ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಶಿಫ್ಟ್ ಇವರು. ಸರ ತಗೋಬೋಗು ಚೋಕರ್.
ಆಯ್ತು, ನಮ್ಮ ರೆಡಿ ಆಗಿರೋದು ನೋಡಿ ಗೈಸ್. ನಮ್ಗೆ ಈ ಸೀರೆ ಇಷ್ಟ ಆಯ್ತು. ಏ ಉಲ್ಟಾ ಹಾಕೊಂಡವಳೆ ಹಾ ಅನ್ಬಾರ್ದು ಕಣೋ. ಬಂತು, ಬಿಚ್ಚು ಬಿಚ್ಚು. ಉಲ್ಟಾ ಹಾಕೊಂಡೋಳು. ಆಂಜನೇಯ ಎಲ್ಲಿ ಸಿಗುತ್ತೆ? ಓಕೆ, ಆಂಜನೇಯ ಬೇಕಾದ್ರೆ ಇನ್ನ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತಾ ಬೇಕಾ? ಹೇಳಿ ಎಲ್ರಿಗೂ, ಆಂಜನೇಯ ಬೇಕಾದ್ರೆ ಹೋಗಿ ತಗೊಳ್ಳಿ ಅಂತ. ಆಯ್ತು. ಅವನ್ ವಿಡಿಯೋ ಆನ್ ಮಾಡ್ತಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡ್ತಿರೋ ತಿರ್ಗು ಅಂತ. ಅಮ್ಮನ ಹತ್ರ ಲಿಪ್ಸ್ಟಿಕ್ ಇಸ್ಕೊಂಬೋದು. ಏನ್ ಕತೆನಪ್ಪ, ಫುಲ್ ಮಿಂಚಿಂಗ್ ಗೈಸ್ ಇವಳು. ನೀನ್ ಹಚ್ಕೋ ಅಂತ ನೀನ ತಗೋಬ ಅನ್ನದ್ನ. ಓ, ಲಿಪ್ಸ್ಟಿಕ್ ಹಚ್ಕೊಂಡಂಗ ಆಗಿರೋದ ಅವಳಿಗೆ ತುಟ್ಟಿಲಿ. ಲಿಪ್ಸ್ಟಿಕ್ ಹಚ್ಬಾರ್ದ ಹಂಗಿದ್ರೆ. ಓಕೆ ನೋಡಿ ಗೈಸ್, ಫೈನಲ್ ಔಟ್ಪುಟ್. ಚೆನ್ನಾಗಿ ಕಾಣಿಸ್ತೀವಿ. ಹೋಗೋಳ್ಬೇಡ, ಮೇಕಪ್ ಎಲ್ಲ ಹೋಗಂಗಿತ್ತ. ಯಾರು? ಅಂಡ್ ಇನ್ನೊಂದು ಏನು ಗೊತ್ತಾ, ಮಾರ್ನಿಂಗ್ ವಿ ವಿಲ್ ವೇರ್ ಸ್ಯಾರಿ. ಮಾರ್ನಿಂಗ್ ಸ್ಯಾರಿ ಹಾಕ್ತೀವಿ ನಾವು. ಬಿಕಾಸ್ ನಾವು ಅಲ್ಲಿಂದ ಕುಂಭ ತಗೋಬರಲ್ಲ, ಇಲ್ಲಿಂದನೇ ದೇವ್ರ ಮೇಲೆ ಕುಂಭದ್ದು ನೀರು ಗಂಗಾಜಲ ಅಂತ ತಗೋಬರ್ತಾರೆ. ಅದನ್ನ ದೇವ್ರ ಮೇಲೆ ಹಾಕೋದು ನೋಡೋಣ. ಆದರೆ ಯಾರಾದರೂ ಕ್ಲಿಪ್ಪಿಂಗ್ ತಕ್ಕೊಡೋರಿದ್ರೆ, ವಿಡಿಯೋಗ್ರಾಫರ್ಸ್ ವಿಡಿಯೋ ಮಾಡ್ಕೊಡೋರು ಯಾರಾದರೂ ಇದ್ದರೆ ಅದು ವಿಡಿಯೋ ಮಾಡಿಸ್ತೀನಿ. ಮಾರ್ನಿಂಗ್ ಸ್ಯಾರಿ ಹಾಕೋತೀವಿ. ಇವಾಗ ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡಿದ್ದೀವಿ. ಬಿಕಾಸ್ ದೇವ್ರು ನೋಡೋಕ್ಕಾಗಲ್ಲ, ಎಲ್ಲರೂ ಫುಲ್ಲು ರೆಸ್ಟ್ ನುಗ್ಗಾಡ್ತಾ ಇರ್ತಾರೆ. ಅದ್ರಲ್ಲಿ ನಾವು ಸ್ಯಾರಿ ಗಿರಿ ಹಾಕೊಂಡು ಮೇಂಟೈನ್ ಮಾಡೋ ಸೀನೇ ಇಲ್ಲ ಇವತ್ತು. ನಾಳೆ ಮಾರ್ನಿಂಗ್ ಹಾಕೋತೀವಿ. ಇವತ್ತು ಡ್ರೆಸ್ಸಲ್ಲೇ ಎಲ್ಲ ಇದು ಮಾಡೋಣ. ಫುಲ್ ಗ್ರ್ಯಾಂಡಾಗಿ ಆ ಥರ ಈ ಥರ ಎಲ್ಲ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ ದೇವ್ರು ನೋಡೋಕ್ಕೆ, ಓಡಾಡೋಕ್ಕೆಲ್ಲ. ಅದನ್ನ ಬಿಕಾಸ್ ದೇವ್ರಿಗೆ ಕಾಲಿಗೆಲ್ಲ ನೀರು ಹಾಕ್ತಿರ್ತಾರೆ, ಕಾಯೆಲ್ಲ ಹೊಡಿತಾ ಇರ್ತಾರಲ್ಲ, ಅದು ಡ್ರೆಸ್ ಎಲ್ಲ ಹಾಳಾಗಿಬಿಡುತ್ತೆ ಲಾಂಗ್ ಡ್ರೆಸ್ ಹಾಕ್ಕೊಂಡ್ರೆ. ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ದೇವ್ರು ನೋಡೋಕ್ಕಾಗಲ್ಲ ಕರೆಕ್ಟಾಗಿ. ಅದಕ್ಕೆ ನಮಗೆ ಫ್ರೀ ಅನ್ಸೋ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಯಾಕೆ ನೀನು ಅಷ್ಟು ಕಲರ್ ಆಗಿದೆ? ಈಗ ಬರ್ತಾಳಾಗಿದ್ದೀವಿ. ನಿನ್ ನೋಡ್ಕೋ, ನೀನು ಒಮ್ಮನೇಸ್ ಕಲರ್ ಇಲ್ಲ. ನಾನು ನಮ್ಮ ಅಪ್ಪನ ಕಲರ್ ಇದ್ದೀನಿ, ತಾತ ಅಪ್ಪ ಅಜ್ಜ. ಅವ್ರ ಅಜ್ಜನ ಕಲರ್, ನಾನು ಅಪ್ಪಾಜಿ ಕಲರ್. ಅಜ್ಜ ಇನ್ನೂ ವೈಟ್ ಇತ್ತು, ನಿನ್ಕಿಂತ ವೈಟ್ ಇತ್ತು ನಮ್ಮ ಅಜ್ಜ. ನಮ್ಮ ಅಜ್ಜ ಫುಲ್ ಫಾರಿನರ್ ಥರ, ಫುಲ್ ರೆಡ್ ಇಷ್ಟ ಥರ ಸಖತ್. ಅದು ಇರ್ಬೇಕಾಗಿತ್ತು. ಫೋಟೋ ಇದ್ರೆ ಇಲ್ಲಿ ನನ್ನ ಜೊತೆ ಫೋಟೋ ಇರೋದು ಹಾಕ್ತೀನಿ ನೋಡಿ, ನೋಡ್ಕೊಳ್ಳಿ. ಆ್ಯಂಡ್ ವಿ ಆರ್ ಗೋಯಿಂಗ್, ನಾವು ಹೋಗ್ತಾ ಇದ್ದೀವಿ ಮಲ್ಲಗಡ್ಡೆ ಕೆರೆ ಹತ್ರ. ಬಂದ್ವಿ ಗೈಸ್ ನಾವು. ಋತು ಅಲ್ಲೇ ಬಂದವನೇ, ಅಲ್ಲೇ ಅವನೇ. ಅವನು ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ, ದೇವರಿಲ್ಲ ಐತೆ. ಹೋಗ್ಬಿಟ್ಟು ತೋರಿಸ್ತೀವಿ. ನಾವು ಗಾಡೀಲಿ ಬರೋಷ್ಟರಲ್ಲಿ ಎಷ್ಟು ಇಡಲ್ಲ, ಹೆಂಗಾಗ್ಬಿಟ್ಟೈತೆ. ನಾನು ಹೊಸ ಫೋನ್ ತಗೊಂಡಿದ್ದೀನಿ. ಇದ್ರಲ್ಲೇ ಗೈಸ್ ದೇವ್ರುಗಳ್ನ ಕೂರಿಸ್ಕೊಂಡು ಹೋಗೋದು. ಅಲ್ಲೆಲ್ಲ ಜನಗಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದೀವಿ. ತೋರಿಸ್ತೀನಿ ತಡಿ. ಚಿಕ್ಕ ಚಿಕ್ಕವ್ರು ರೆಡಿ ಆಗಿರೋದು ಅಡುಗೆ ಸಿಲ್ ನಮ್ಮ ಪುಣ್ಯ. ಇವರೆಲ್ಲ ಬಿನ್ಗೆ ಬರೋರು. ಲಿಕ್ಕಿ ಸೂಪರ್ ಆಗಿ ಕಾಣಿಸ್ತಿದ್ಯಾ ಅಲ್ಲಿ ತೋರ್ಸಲ್ಲಿ, ಫೋನಲ್ಲಿ ನೋಡ್ತಾ ಇದ್ದ ಅಕ್ಕ. ನಮ್ಮ ಅತ್ತೆ ಸಿಯರ್ ದರ್ಶನ ಅಲ್ಲೈತೆ ಕೈಸ್, ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ವೈಟ್ ಶರ್ಟ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ರೆಡಿ ಆದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದೆ ಹುಡುಗಿಗೆ. ಹಾಯ್ ಮಾಡುತ್ತಾನೆ.
ಅವ್ರನ್ನೆಲ್ಲಾನು ಹಿಡಿದು ರಮ್ಯ ಕುಂತ ಜೊತೆ ಮಾತಾಡ್ಕೊಂಡು ಕೂತಿದ್ದೀವಿ. ಪುಣ್ಯ ತೋರ್ಸು. ಸರಿ ಸರಿ ಗೊತ್ತಾಯ್ತು. ನಾ ಮೀಟಿಂಗ್ ನಡೀತೈತೆ, ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಊಟ ಖಾಲಿ ಅಂತ ಹೋದ್ರು. ನಾನು ಕುತ್ಕೋ ಕುತ್ಕೋ. ಬೆಳಗ್ಗೆ 11 ಗಂಟೆಗೆ ಬರ್ತೀನಿ ಅಂತ.
ಹಾಕೊಂಡು ಹೋಗ್ತಾ ಇದ್ದೀವಿ. ಎಸ್, ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ವಿ. ತೋರಿಸ್ತೀನಿ ಬಿಕಾಸ್ ಅರ್ಜೆಂಟ್ ನೆಟ್ಟೆಡ್ ಸ್ಯಾರಿ ನಂದು ನಾನು. ಇದೆ ಗೈಸ್ ನಮ್ದು ಹೊಸ ದೇವಸ್ಥಾನ. ನೋಡಿ ಗೈಸ್ ನನ್ನಿನ ಸಾರಿ ಹೇರ್ ಸ್ಟೈಲ್ ತೋರಿಸ್ತಾಳು. ಅವಳದು ನಂದು ಸೇಮ್ ಇಯರಿಂಗ್ಸ್. ಅವಳು ದೊಡ್ಡದು, ನಂದು ದೊಡ್ಡದು, ಅವಳು ಚೂರು ಸ್ವಲ್ಪ ಪುಟ್ಟದು. ಹೆಂಗೆ ಕಾಣಿಸ್ತಿದೆ? ಸೇಮ್ ಬಟ್ ಡಿಫ್ರೆಂಟ್. ಹೋಮ ಮಾಡೋ ತನಕ ಒಳಗೆ ಹೋಗ್ಬಾರ್ದಂತೆ ಗೈಸ್. ಪಿಲ್ಲರಲ್ಲಿ ಕ್ಯಾರೆಟ್ ಗೈಸ್ ಎಲ್ಲ ಇದೆ ನೋಡಿ. ವೆಜಿಟೇಬಲ್ಸ್ ಮೇಲ್ಗಡೆ ಫ್ರೂಟ್ಸ್ ಇದೆ. ಇಲ್ಲೂ ಪೈನಾಪಲ್, ಆ್ಯಪಲ್, ಕಾರ್ನ್ ಏನೇನು ಬೇಕೆಲ್ಲ ತಗೊಂಡು ಡೆಕೋರೇಷನ್ ಅವ್ರು ಯೂಸ್ ಮಾಡಿ. ಇಸ್ಕೊಂಡಿದ್ದು ಬಾಲಕರನ್ನ ಕೈಯಲ್ಲಿ ಬಿಟ್ಟಿದ್ದವರು ಇವಾಗ. ಇವ್ಯಾರು ಇವರು ಎಕ್ಸ್ಟ್ರಾ ಬಿಂದಿಗಳು ಅವು ನೀರು ಇರು ಬಿಫೋರ್ ಆಫ್ಟರ್ ಬಿಫೋರ್ ಆಫ್ಟರ್ ಹೆಂಗಾಗಿದ್ದಾರೆ, ಹೆಂಗಾಗ್ಬಿಟ್ಟವ್ರೆ ಕತ್ಲೆಗ. ಅಲ್ಲಿ ಇಸ್ಕೊಂಡು ಕಾಯಿ ಎಲ್ಲ ಮನೆಯಿಂದ ತಂದು ಇಟ್ಟು ಎಲೆ ದುಡ್ಡಾಕ್ ಅದೇ ದುಡ್ಡು ಓ ನೀವು ಇಲ್ಲೇ ಇದ್ದೀರಾ?
ತುಂಬ ಉಯ್ಯಕ್ಕೆ ಹೋಗ್ತಿದ್ವಿ ಮತ್ತೆ ತಡಿ ಸಾಕು ಸಂತೋಷ ಅವ್ರ ಫ್ಯಾಮಿಲಿ ಕಳ್ಸು ಅವ್ರ ಹಬ್ಬ ಕಳ್ಸು ಬಂದ್ಬೇಡಪ್ಪ ಮಾಡಪ್ಪ ಬೇಗ ಬಾ. ತಡಿ ಒಂದ್ ನಿಮಿಷ ಅಣ್ಣನಿಗೆ ಕೊಡ್ತೀನಿ ಮಾಡಿ ಬೇಗ ಬಾರವಾ ಮೈರಮ್ಮ ಹೋಗಿ ಗಾಡಿ ಬಿಡ್ಸು ಗೈಸ್ ಆರ್ಕೆಸ್ಟ್ರಾ ಇದೆ ಗೈಸ್ ಇಲ್ಲಿ ಬರ್ತೀವಿ ಊಟ ಮಾಡಿ ಪಾಪ ನಮ್ಮ ಅಮ್ಮನ ಕೈಲಿ ಕುಂಬುದು ಮತ್ತೆ ಆರ್ತಿ ಇವಳು ಇಲ್ಲಿ ನೋಡಿ ಗೈಸ್ ಇವ್ರು ಯಾಕೋ ಮುಂದಕ್ಕೆ ಬರ್ತಾ ಇಲ್ಲ ಊಟ ಗೈಸ್ ಬಂದಿದ್ರು